ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಸಂತೋಷದಿಂದ ಕೊನೆ ಉಸಿರು. ಅದೊಂದು ಆಸ್ಪತ್ರೆಯ ಕೊಠಡಿ. ಅಲ್ಲವಳು ಮಲಗಿದ್ದಳು. ಸುತ್ತಲೂ ಜೋಡಿಸಿದ ಆಸ್ಪತ್ರೆಯ ಮಷಿನ್ಗಳು, ಅವು ಮಾಡುತ್ತಿದ್ದ ಶಬ್ದಗಳು ಅವಳ ಕಿವಿಗಳನ್ನು ಸ್ವಲ್ಪ ಸ್ವಲ್ಪವೇ ತಲುಪುತ್ತಿದ್ದವು. ಬರಬರುತ್ತಾ ಸ್ಪಷ್ಟವಾಗಿ ಕೇಳಿಸತೊಡಗಿತ್ತು. ಪಕ್ಕದಲ್ಲೇ ನಿಂತಿದ್ದ ಡಾಕ್ಟರ್ಗಳ ಧ್ವನಿ. ನಿಧಾನಕ್ಕೆ ಕಣ್ಣು ತೆರೆದಳು. ಮೈಯೆಲ್ಲ ಯಮಯಾತನೆ. ಎರಡೂ ಕೈಗಳಲ್ಲಿ ಸೂಜಿ, ಮೂಗಿಗೆ ಆಕ್ಸಿಜನ್ ಮಾಸ್ಕ್. ಆದರೂ ಏನೋ ಮಂಪರು. ತಲೆಯಂತೂ ಒಂದೇ ಸಮನೆ ನೋಯುತ್ತಿತ್ತು. ದೇಹ ಜಡ ಹಿಡಿದಂತಾಗಿತ್ತು. ಅದೆಷ್ಟು ದಿನದಿಂದ ಇಲ್ಲೇ ಮಲಗಿದ್ದೇನೋ ಎನ್ನಿಸಿ ಘಟಿಸಿದ್ದನ್ನು ನೆನಪಿಸಿಕೊಳ್ಳಲೆತ್ನಿಸಿದಳು. ಹೌದು, ಆ ದಿನ ಗಂಡನೊಂದಿಗೆ ಜಗಳಕ್ಕೆ ನಿಂತಿದ್ದಳು. ಸ್ವಲ್ಪ ಜೋರಾಗಿಯೇ ನಡೆದಿತ್ತು ಮಾತುಕತೆ. ಕಳೆದ 10 ವರ್ಷಗಳಿಂದಲೂ ಅವನ ನಡತೆಗೆ ಬೇಸತ್ತು ಹೋಗಿದ್ದಳು. ಮತ್ತೆ ಅಂದು ತಿರುಗಿ ನಿಂತಿದ್ದಳು. ಅವಳು ಎದುರು ತಿರುಗಿದ್ದನ್ನು ಸಹಿಸದ ಗಂಡನಿಂದ ಕೆಟ್ಟ ಬೈಗುಳ ಪುಂಖಾನುಪುಂಖವಾಗಿ ಅವಳಿಗೆ ದಾಳಿ ಮಾಡುತ್ತಿದ್ದವು. ತನ್ನ ಬಗ್ಗೆ ಏನೆಂದರೂ ಸಹಿಸುವ ಹೆಣ್ಣು ತನ್ನ ತಂದೆ ತಾಯಿಗೆ ಅವ ಮರ್ಯಾದೆ ಮಾಡಿದರೆ ಹೇಗೆ ಸುಮ್ಮನಿರುತ್ತಾಳೆ? ಮರ್ಯಾದೆ ಇರಿಸಿ ಮಾತನಾಡಿ ಎಂದದ್ದೇ ದೊಡ್ಡ ಅಪರಾಧವಾಗಿ ಬಿಟ್ಟಿತ್ತು. ಅವಳ 9 ವರ್ಷದ ಮಗ ಅಮ್ಮನ ಪರವಾಗಿ ಮಾತನಾಡಿದಾಗ ಅವನಿಗೊಂದು ಏಟು ಬಿದ್ದಿತ್ತು. ತಾಯಿ ಕರಳು ಸಹಿಸಿದೆ ಅದನ್ನು. ಇಲ್ಲ, ಅಬ್ಬರಿಸಿಬಿಟ್ಟಿದ್ದಳು. ತನ್ನ ಕಂದನನ್ನು ಹೊಡೆದ ಕೈಗಳನ್ನು ತಿರುಚಿಬಿಟ್ಟಿದ್ದಳು. ತಕ್ಷಣ ಎಚ್ಚೆತ್ತುಕೊಂಡಳಾದರೂ ಅವಳ ಗಂಡ ಸಾಕ್ಷಾತ್ ರಾಕ್ಷಸನಾಗಿ ಬಿಟ್ಟಿದ್ದ. ಅವಳ ಕೂದಲನ್ನು ಹಿಡಿದೆಳೆದು ಗೋಡೆಗೆ ಅಪ್ಪಳಿಸಿಬಿಟ್ಟಿದ್ದ. ಅಷ್ಟೇ, ಅವಳು ನೆಲಕ್ಕುರುಳಿದ್ದಳು. ಅವನ ಏಟಿನಿಂದಾಗಿ ಅವಳಿಗೆ ಈ ಪರಿಸ್ಥಿತಿಯಲ್ಲ, ಬದಲಾಗಿ ವಿಧಿ ಅವಳನ್ನು ಬೇರೊಂದು ತಂತ್ರ ರೂಪಿಸಿ ಬಂಧಿಸಿಬಿಟ್ಟಿತ್ತು. ಹೊರಗೆ ಅವಳ ಕುಟುಂಬ ಕೂತಿತ್ತು. ಅವಳ ಮಗನನ್ನು ಸಂತೈಸುತ್ತಿದ್ದ ಅವಳ ಅಮ್ಮ ಆಗಾಗ್ಗೆ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಅವಳನ್ನು ಅಲ್ಲಿಯವರೆಗೂ ಒಬ್ಬ ಮನುಷ್ಯಳು ಎಂಬ ಕನಿಷ್ಠ ಪ್ರೀತಿ ಮರ್ಯಾದೆ ನೀಡದ ಅವಳ ಗಂಡ ಮುಖ ಕೆಳಗೆ ಹಾಕಿ ಕುಳಿತಿದ್ದ. ಅದೇನು ಪಶ್ಚಾತ್ತಾಪವೋ ಅಥವಾ ಆಸ್ಪತ್ರೆಯ ಖರ್ಚಿಗಾಗಿ ಚಿಂತೆಯೋ ತಿಳಿಯದು. ಇನ್ನೊಂದು ಕಡೆ ಬೆಳಗ್ಗೆಯಿಂದಲೂ ಯಾಕೋ ಮನಸ್ಸು ಸರಿಯಿಲ್ಲವೆಂದು ಒಂದು 10 ಬಾರಿಯಾದರೂ ತನ್ನ ತಾಯಿಗೆ ಫೋನಾಯಿಸಿದ್ದ ಅವನು ಮನದಲ್ಲೇನೋ ಹೇಳಲಾಗದ ಭಯ. ಏನೂ ಬೇಡವಾಗಿತ್ತು. ಹೊಟ್ಟೆಯೊಳಗೇನೋ ಸಂಕಟ. ಮನಸ್ಸು ತಹಬದಿಗೆ ಬರದೆ ಒದ್ದಾಡುತ್ತಿದ್ದ. ಅವನ ಆತ್ಮೀಯರೆಲ್ಲರಿಗೂ ಫೋನ್ ಮಾಡಿ ಕ್ಷೇಮ ಸಮಾಚಾರ ವಿಚಾರಿಸಿದ್ದ. ಆಫೀಸ್ನಿಂದ ಬಂದವನೇ ಕೋಣೆ ಹೊಕ್ಕಿ ಕುಳಿತು ಬಿಟ್ಟ ಮೌನವಾಗಿ. ಇತ್ತ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಗಳ ಚರ್ಚೆ ಜೋರಿತ್ತು. ಎಲ್ಲ ತರಹದ ಟೆಸ್ಟ್ಗಳು ನಡೆದಿತ್ತು. ನಿಧಾನವಾಗಿ ಕಣ್ತೆರೆದಳು ಅವಳು. ಅವಳಿಗೆ ಪ್ರಜ್ಞೆ ಬಂತೆಂದು ನರ್ಸ್ ಡಾಕ್ಟರಿಗೆ ತಿಳಿಸಿದಳು. ಡಾಕ್ಟರ್ ಹತ್ತಿರ ಬಂದು ಪರಿಶೀಲಿಸಿದರು. ಅವಳು ಮಾತನಾಡಬೇಕೆಂದು ಸನ್ನೆ ಮಾಡಿದಳು. ಸ್ವಲ್ಪ ಸುಧಾರಿಸಿಕೊಳ್ಳಿ, ಇನ್ನೂ ರೆಸ್ಟ್ ಬೇಕು ನಿಮಗೆ, ಆಮೇಲೆ ಮಾತನಾಡಬಹುದು ಎಂದರು. ಇಲ್ಲವೆಂದು ತಲೆಯಾಡಿಸಿ ಝಾನ್ಸಿ ತೆಗೆಯಲು ಪ್ರಯತ್ನಿಸಿದಳು. ನಂತರ ಡಾಕ್ಟರೇ ಮಾಸ್ಕ್ ತೆಗೆದು, ತುಂಬ ಆಯಾಸ ಮಾಡ್ಕೋಬೇಡಿ, ಏನೇಳಿ ಎಂದರು. ನಂಗೇನಾಗಿದೆ ಡಾಕ್ಟರ್? ತೊದಲುತ್ತೆಂದಳು. ಏನಿಲ್ಲ, ಸ್ವಲ್ಪ ತಲೆಗೆ ಏಟಾಗಿದೆ ಅಷ್ಟೇ, ಇನ್ನೇನಿಲ್ಲ ಡಾಕ್ಟರ್ ಹೇಳಿದಾಗ ಸುಮ್ಮನೆ ವಿಷಾದನಗೆ ನಕ್ಕಳವಳು. ನಂಗೊತ್ತು ಡಾಕ್ಟರ್, ತುಂಬ ದಿನದಿಂದ ತಲೆ ತುಂಬ ನೋಯ್ತಿತ್ತು. ನಂಗೇನಾಗಿದೆ ಹೇಳಿ? ಅದು ನೀವು ಆಯಾಸ ಮಾಡ್ಕೋಬೇಡಿ, ಅಂಥದ್ದೇನೂ ಇಲ್ಲ. ನಿಮ್ಮ ಮನೆಯವರಿಗೆ ವಿಷಯ ತಿಳಿಸಿದ್ದೇನೆ. ಸರ್ ಪರವಾಗಿಲ್ಲ, ನಂಗೊತ್ತು ನಾನು ಬದುಕಲ್ಲ. ಇಲ್ಲಮ್ಮ, ಅಂಥದ್ದೇನಿಲ್ಲ, ಒಂದು ಚಿಕ್ಕ ಆಪರೇಷನ್ ಮಾಡಿದ್ರಾಯ್ತು ಅಷ್ಟೇ. ಸಣ್ಣದಾಗಿ ನಿಡಿಸುಯಿದಳು. ಹೇಳಿ ಡಾಕ್ಟರ್, ನನಗೆ ಏನಾಗಿದೆ ಅಂತ. ಒಬ್ಬ ಪೇಷಂಟಿಗೆ ತನಗೇನಾಗಿದೆ ಅಂತ ತಿಳ್ಕೊಳ್ಳೋ ಹಕ್ಕಿದೆ ಅಲ್ವಾ? ನಿಮ್ಮ ಪ್ರೊಸೀಜರ್ಗಳು ಏನೇ ಇರಲಿ, ನಾನು ತಿಳ್ಕೋಬೇಕು ಅಷ್ಟೇ, ಹಠದಿಂದೆಂದಳು. ಇನ್ನು ಮಾತನಾಡಿ ಪ್ರಯೋಜನವಿಲ್ಲವೆಂದು ಡಾಕ್ಟರ್ ವಾಸ್ತವ ವಿಷಯ ತಿಳಿಸಲು ಮುಂದಾದರು. ನೋಡಿ, ನಿಮಗೆ ಆಗಾಗ ತಲೆನೋವು ಬರ್ತಿತ್ತು, ತುಂಬ ಸುಸ್ತು ಅಂತಿದ್ರಿ ಅಂತ ನಿಮ್ಮ ಯಜಮಾನರು ಹೇಳ್ತಿದ್ರು. ಆದರೆ ನೀವು ತಲೆ ಸುತ್ತು ಬಂದು ಬಿದ್ದಿರೆಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ನೀವಿಲ್ಲಿ ಬಂದಾಗ ನಿಮ್ಮ ಮೂಗಿನಿಂದ ರಕ್ತ ಬಂದಿದ್ದನ್ನು ಗಮನಿಸಿ ಟೆಸ್ಟ್ ಮಾಡಿದಾಗ ನಿಮಗೆ ಬ್ರೈನಲ್ಲಿ ಟ್ಯೂಮರ್ ಇದೆ ಅಂತ ತಿಳಿದಿದೆ. ಒಂದು ಆಪರೇಷನ್ ಮಾಡಿದರೆ ಸರಿಯಾಗಬಹುದು. ಅಸಲಿ ವಿಷಯ ತನ್ನ ಗಂಡ ಹೇಳಿಲ್ಲವೆಂದು ಅವಳಿಗೆ ಅರ್ಥವಾಯಿತು.
ಅಂದರೆ ಗ್ಯಾರಂಟಿ ಏನಿಲ್ಲ ಅಲ್ವಾ? ಹಾಗೇನಿಲ್ಲ. ಪರಿಸ್ಥಿತಿಯ ಪೂರ್ತಿ ಮಾಹಿತಿ ನೀಡಲಿಲ್ಲ ಡಾಕ್ಟರ್. ಆದರೆ ಅವಳಿಗೆ ತಾನು ತನ್ನ ಅಂತಿಮ ದಿನಗಳನ್ನು ಎಣಿಸುತ್ತಿರುವೆನೆಂದು ತಿಳಿದುಬಿಟ್ಟಿತ್ತು. ಡಾಕ್ಟರ್ ಹೇಳಿದ ವಿಷಯ ಕೇಳಿ ಗಾಬರಿಗೊಳ್ಳಲಿಲ್ಲ ಅವಳು. ಬದಲಿಗೆ ಶೂನ್ಯ ನೋಡುತ್ತಾ, ಬೇಡ ಡಾಕ್ಟರ್, ನನಗೆ ಆಪರೇಷನ್ ಬೇಡ. ನಾನು ನನ್ನ ಗಂಡನಿಗೆ ಹೊರೆಯಾಗಲಾರೆ. ಯಾರಿಗೂ ನನ್ನ ಸೇವೆ ಮಾಡುವ ದೌರ್ಭಾಗ್ಯ ಬೇಡ. ನನ್ನ ಮಗ ನನಗಾಗಿ ತನ್ನ ತಂದೆಯಲ್ಲಿ ಜಗಳ ಆಡೋದು ಬೇಡ. ಆಪರೇಷನ್ ಯೋಚನೆ ಇಲ್ಲಿಗೆ ಬಿಟ್ಟು ಬಿಡಿ. ಇಲ್ಲಮ್ಮ, ನಾನೊಬ್ಬ ಡಾಕ್ಟರ್. ನನ್ನ ಪೇಷಂಟ್ನ ಉಳಿಸಲು ಕೊನೆಯವರೆಗೂ ಹೋರಾಡುವುದು ನನ್ನ ಕರ್ತವ್ಯ. ಇಲ್ಲ ಡಾಕ್ಟರ್, ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಕರ್ತವ್ಯದ ನೆಪ ಹೇಳಿ ನನ್ನನ್ನು ಮತ್ತೆ ನರಕಕ್ಕೆ ದೂಡಬೇಡಿ ಎಂದು ಹಲಬುತ್ತಾ ಮತ್ತೆ ಪ್ರಜ್ಞೆ ತಪ್ಪಿದಂತಾದಳು. ಡಾಕ್ಟರ್ ಅವಳಿಗೆ ಇಂಜೆಕ್ಷನ್ ಮಾಡಿ ಹೊರಬಂದರು. ಅವಳ ಗಂಡನಿಗೀಗ ಅವಳನ್ನು ಆ ಅವಸ್ಥೆಯಲ್ಲಿ ನೋಡಿ ಮನಸ್ಸು ಕಲಕಿತ್ತು. ಒಂದೇ ಸಮನೆ ರೋಧಿಸುತ್ತಿದ್ದ ಮಗ, ಹಣೆ ಬರಹವನ್ನು ಅಳೆಯುತ್ತಿದ್ದ ಅಮ್ಮ, ಮನಸ್ಸು ಪಶ್ಚಾತ್ತಾಪಕ್ಕೆ ದೂಡಿದಂತಾಯಿತು. ಪ್ರಯೋಜನವೇನೋ? ತನ್ನಲ್ಲೇ ಪ್ರಶ್ನಿಸಿಕೊಂಡ. ಅವಳನ್ನು ಎಷ್ಟು ಹೀಯಾಳಿಸಿದೆ, ದೂಷಿಸಿದೆ. ನನ್ನೆಲ್ಲ ಬೇಕು ಬೇಡದ ಚಿಂತೆಗಳನ್ನು, ಕೋಪವನ್ನು ಅವಳ ಮೇಲೆ ತೀರಿಸಿಕೊಂಡೆ. ಛೇ, ಕೈ ಹಿಸಿಕೊಂಡ. ಹೊರಗೆ ಬಂದ ಡಾಕ್ಟರನ್ನು ನೋಡಿ, ಅವಳು ಹೇಗಿದ್ದಾಳೆ ಡಾಕ್ಟರ್? ನಾವು ನೋಡಬಹುದಾ, ಮಾತನಾಡಬಹುದಾ? ಇಲ್ಲ, ಅವರಿಗೆ ಈಗಷ್ಟೇ ಇಂಜೆಕ್ಷನ್ ಕೊಟ್ಟಿದ್ದೇನೆ. ಇನ್ನೊಮ್ಮೆ ಪ್ರಜ್ಞೆ ಬಂದಾಗ ನೋಡಬಹುದು ಎಂದಾಗ, ಅವಳನ್ನು ಉಳಿಸಿಕೊಡಿ ಡಾಕ್ಟರ್, ಎಷ್ಟು ಖರ್ಚಾದರೂ ಸರಿಯೇ. ಅವರು ಆಪರೇಷನ್ಗೆ ಒಪ್ಪುತ್ತಿಲ್ಲ. ಅವರು ಉಳಿಯುವುದು ಅವರಿಗೆ ಬೇಕಿಲ್ಲ ಎಂದು ಡಾಕ್ಟರ್ ಅವಳು ಹೇಳಿದ್ದನ್ನು ತಿಳಿಸಿದಾಗ ಅವಳ ಗಂಡನ ಮುಖ ಬೆಳಚಿತು. ಒಮ್ಮೆಲೆ ಅಧೈರ್ಯನಾದ. ಅಲ್ಲಿಯೇ ಕುಸಿದ ಅವನಿಗೆ ತಾನವಳ ಮನಸ್ಸಿನಲ್ಲಿ ಯಾವ ಜಾಗದಲ್ಲಿರುವೆನೆಂಬ ಅರಿವಾಗಿತ್ತು. ಇತ್ತ ಅವನಿಗೆ ಮಧ್ಯರಾತ್ರಿ ಯಾರೋ ಕರೆದಂತಾಗಿ ಎಚ್ಚರಗೊಂಡ ಅವನು. ಗಂಟಲ ಪಸೆ ಆರಿತ್ತು. ಅರೆಯದ ಭಾವವೊಂದು ಮನಸ್ಸಲ್ಲಿ ಭಯ ಬಿದ್ದಿತ್ತು. ಏನೋ ನೆನಪಾಗಿ ತನ್ನ ಮೊಬೈಲ್ನೊಮ್ಮೆ ಪರಿಶೀಲಿಸಿದ. ಯಾವ ಕರೆಯೂ ಬಂದಿರಲಿಲ್ಲ. ಒಮ್ಮೆ ನೀರು ಗುಟುಕರಿಸಿ ಮತ್ತೆ ಮಲಗಿದವನ ಬಳಿ ನಿದ್ರೆ ಸುಳಿಯಲಿಲ್ಲ. ಅವಳನ್ನು ಆಪರೇಷನ್ಗಾಗಿ ಎಷ್ಟು ಒತ್ತಾಯಿಸಿ ಒಪ್ಪಿಸಲು ಪ್ರಯತ್ನಿಸಿದರೂ ಅವಳ ನಿರ್ಧಾರ ಗಟ್ಟಿಯಾಗಿತ್ತು. ಡಾಕ್ಟರ್ ಅವಳ ಗಂಡನೊಡನೆ, ಇದೇ ಮೊದಲು ಪೇಷಂಟ್ ಒಬ್ಬರು ಹೀಗೆ ಹೇಳ್ತಿರೋದು. ತಾನು ಬದುಕೋದು ಅವರಿಗೆ ಇಷ್ಟವಿಲ್ಲ ಅಂದರೆ ಅವರು ಬದುಕಲ್ಲಿ ತುಂಬ ನೋವು ತಿಂದಿರಬೇಕು. ತನ್ನ ಮಗನಿಗಾಗಿಯೂ ಬದುಕುವ ನಿರ್ಧಾರ ಮಾಡ್ತಿಲ್ಲ. ಈಗಾಗಲೇ ಅವರು ಕೊನೆಯ ಹಂತ ತಲುಪಿದ್ದಾರೆ. ಆದರೂ ಒಂದು ಪ್ರಯತ್ನ ಮಾಡೋಣ ಅಂದರೆ ನೋಡಿ. ಅವರಿಗೆ ಇಚ್ಛಾಶಕ್ತಿ ಇಲ್ಲದಿದ್ದರೆ ನಾವು ಚಿಕಿತ್ಸೆ ಕೊಟ್ಟು ಲಾಭವಿಲ್ಲ. ರೋಗಿಗೆ ತಾನು ಬದುಕುತ್ತೇನೆ ಎಂಬ ಆಸೆ ಮತ್ತು ಆತ್ಮವಿಶ್ವಾಸವೇ ಅರ್ಧ ಔಷಧದ ಕೆಲಸ ಮಾಡುತ್ತದೆ. ನೀವು ಇನ್ನೊಮ್ಮೆ ಬೇಕಾದರೆ ಮಾತನಾಡಿ, ಇಲ್ಲದಿದ್ದರೆ ಅವರನ್ನು ಮನೆಗೆ ಕರ್ಕೊಂಡು ಹೋಗಬಹುದು ಎಂದು ಬಿಟ್ಟರು. ಹೇಗೆ ಮಾತನಾಡಲಿ? ಸ್ವಲ್ಪ ದಿನವೂ ನನ್ನೆದುರು ಬದುಕುವ ಇಷ್ಟವಿಲ್ಲವೆಂದರೆ ಇದೇನೋ ನನಗಾಗಿ ಕಾದಿದ್ದ ಶಿಕ್ಷೆಯ? ನಿನ್ನನ್ನು ಕ್ಷಮಿಸು ಎಂದು ಕೇಳಲು ಮುಖವಿಲ್ಲ ನನಗೆ. ಎಷ್ಟು ಬಾರಿ ತಲೆನೋವಿನ ಬಗ್ಗೆ ನನ್ನಲ್ಲಿ ಹೇಳಿಕೊಂಡೆ. ಆದರೆ ನಾನು ನೆಪ ಹೇಳ್ತಿದೀಯಾ ಅಂತ ನಿರ್ಲಕ್ಷ್ಯ ಮಾಡಿದೆ. ಇದ್ದೊಬ್ಬ ಮಗನಿಗೂ ನೋವು ಕೊಟ್ಟೆ. ಎಷ್ಟೋ ಸಾರಿ ನಿನ್ನನ್ನು ಸಂದೇಹಿಸಿದೆ. ನಾನು ಗಂಡಸು, ನೀನು ನನ್ನ ಕಾಲಡೆ ಇರುವ ಹೆಣ್ಣೆಂದು ಜರಿದೆ. ಅದೆಲ್ಲವನ್ನು ಸಹಿಸಿದ ನೀನು ನನ್ನನ್ನು ಪಶ್ಚಾತ್ತಾಪಕ್ಕೆ ದೂಡುವ ನಿರ್ಧಾರ ಮಾಡಿಬಿಟ್ಟಿಯಾ? ಬದಲಾಗಲು ಅವಕಾಶವನ್ನೇ ಕೊಡದೆ ಪ್ರಾಯಶ್ಚಿತ್ತಕ್ಕಾಗಿ ಎದುರು ನೋಡಿದ. ಆದರವಳು ಅವನ ಯಾವ ಮಾತುಗಳನ್ನು ಕೇಳಲಿಚ್ಛಿಸಲಿಲ್ಲ. ಮಗನೊಂದಿಗೆ ಮಾತನಾಡಬೇಕೆಂದು ಹೇಳಿದ್ದಳಷ್ಟೇ. ಗಂಡ ಏನು ಯೋಚಿಸುತ್ತಿರಬಹುದೆಂದು ತಿಳಿಯುವ ಯಾವ ಆಸಕ್ತಿಯೂ ಇರಲಿಲ್ಲ. ಕೊನೆಯಲ್ಲಾದರೂ ಅವನಿಗೆ ಒಂದು ಅವಕಾಶ ಕೊಡಬಹುದಿತ್ತೇನೋ. ಆದರೆ ಅವಳಿಗೆ ಹೇಗೆ ತಿಳಿದಿತು ಈ ಮನುಷ್ಯ ಬದಲಾಗಲು ತನ್ನ ಸಾವೇ ತನ್ನ ಬಳಿ ಬರಬೇಕಾಯಿತೆಂದು? ಅವಳೀಗ ತನ್ನಿಂದ ಆದ ತನ್ನದಲ್ಲದ ತಪ್ಪಿಗೆ ಒಮ್ಮೆ ಒಬ್ಬರ ಬಳಿ ಕ್ಷಮೆ ಕೇಳಬೇಕೆಂಬ ಕೊನೆಯ ಆಸೆಯೊಂದಿಗೆ ನೆಮ್ಮದಿಯ ಸಾವಿಗೆ ಎದುರು ನೋಡುತ್ತಿದ್ದಳು. ತನ್ನ ನಿರ್ಧಾರ ಬದಲಿಸದ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ ಅವಳ ಗಂಡ. ಇತ್ತ ಒಳಬಂದ ಡಾಕ್ಟರ್ ಅವಳನ್ನು ಡಿಸ್ಚಾರ್ಜ್ ಮಾಡುವ ವಿಷಯ ತಿಳಿಸಿದರು. ನಿಮ್ಮ ನಿರ್ಧಾರ ಬದಲಾದರೆ ಆದಷ್ಟು ಬೇಗ ಬನ್ನಿ ಎಂದು ಅವಳಿಗೆ ಕೊಡಬೇಕಾದ ಔಷಧಗಳನ್ನು ಬರೆಯತೊಡಗಿದರು. ಡಾಕ್ಟರ್, ಏನೇಳಿ?
ನಂಗೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ, ನನ್ನ ಕೈಲಾದರೆ ಮಾಡ್ತೀನಿ. ನಾನು ಸಾಯೋದೊಳಗೆ ಒಮ್ಮೆ ನನ್ನ ಫ್ರೆಂಡ್ ಒಬ್ಬರನ್ನ ನೋಡಬೇಕು. ನಾನು ಮನೆಗೆ ಹೋದರೆ ಅವರನ್ನು ನೋಡೋಕ್ಕಾಗಲ್ಲ. ಅದಕ್ಕೆ ಅವರನ್ನು ಇಲ್ಲಿಗೆ ಕರೆಸೋಕ್ಕಾಗುತ್ತಾ? ನಿಮ್ಮ ಮನೆಯವರಿಗೆ ಹೇಳಿ ಕರೆಸ್ಕೊಳ್ಳಿ. ಇಲ್ಲ ಸರ್, ನನ್ನ ಗಂಡಂಗೆ ಇಷ್ಟವಾಗಲ್ಲ. ಇನ್ನೇನು ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ದೀನಿ. ಪ್ಲೀಸ್ ಡಾಕ್ಟರ್, ನನ್ನ ಕೊನೆಯ ಆಸೆ ಅಂದ್ಕೊಳ್ಳಿ. ನನಗೆ ಬೇರೆ ದಾರಿ ಇಲ್ಲ. ಅದರಲ್ಲೂ ಅವರ ಹಳೆ ನಂಬರ್ ಇದೆ ನನ್ನ ಹತ್ರ. ಅವರು ಸಿಕ್ಕಿದ್ರೆ ಆಯಿತು, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್. ಅವಳ ಕಂಡೀಷನ್ ಬಗ್ಗೆ ತಿಳಿದಿದ್ದ ಡಾಕ್ಟರ್ ಒಮ್ಮೆ ಯೋಚಿಸಿ ಒಪ್ಪಿಗೆ ಕೊಟ್ಟರು. ಅವಳು ಕಣ್ಣಿನಲ್ಲಿಯೇ ಧನ್ಯವಾದ ಸಲ್ಲಿಸಿದಳು. ನಂತರ ಡಾಕ್ಟರ್ ತಮ್ಮ ಮೊಬೈಲ್ನಿಂದಾನೇ ಡಯಲ್ ಮಾಡಿದರು. ಅದು ರಿಂಗ್ ಆಗಿತ್ತು. ಆ ಕಡೆ ಕರೆ ಸ್ವೀಕರಿಸಿದವರ ಎದೆ ದವಗೊಟ್ಟುತ್ತಿತ್ತು. ಹಲೋ ಎಂದರು. ಡಾಕ್ಟರ್ ತಮ್ಮ ಹೆಸರು ಮತ್ತು ಹಾಸ್ಪಿಟಲ್ ಹೆಸರು ಹೇಳಿ ಬೇಗ ಬರುವಂತೆ ತಿಳಿಸಿದರು. ಇನ್ನರ್ಧ ಗಂಟೆಯಲ್ಲಿ ಅಲ್ಲಿರುವೆನೆಂದು ತಿಳಿಸಿದರು ಕರೆ ಸ್ವೀಕರಿಸಿದವರು. ಅರ್ಧ ಗಂಟೆಗೆಲ್ಲ ಅವನು ಆಸ್ಪತ್ರೆಯ ಮುಂದೆ ನಿಂತಿದ್ದ, ದವಗುಟ್ಟುವ ಎದೆಯನ್ನು ಹಿಡಿದುಕೊಂಡು. ಡಾಕ್ಟರ್ಗೆ ಫೋನ್ ಹಾಯಿಸಿದ. ಸ್ವತಃ ಡಾಕ್ಟರೇ ಬಂದು ಅವನನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ಡಾಕ್ಟರ್ ಕೋಟ್, ಸ್ಟೆಥೋಸ್ಕೋಪ್ ಮತ್ತೆ ಮುಖಕ್ಕೆ ಮಾಸ್ಕ್ ಧರಿಸಿ ಡಾಕ್ಟರ್ ಹಿಂದೆಯೇ ಹೋದ ಅವನು. ಎದುರು ಮಲಗಿದ್ದ ಅವಳನ್ನು ನೋಡಿ ಒಮ್ಮೆ ಉಸಿರೇ ನಿಂತಂತಾಯಿತು ಅವನಿಗೆ. ಅವಳು ಒಮ್ಮೆ ದೀರ್ಘ ಉಸಿರು ತೆಗೆದುಕೊಂಡು ಕಣ್ಣು ಮುಚ್ಚಿದಳು. ನಂತರ ಬಾರದ ನಗೆಯನ್ನು ಮುಖದಲ್ಲಿ ತಂದು ಹತ್ತಿರ ಬರುವಂತೆ ಸನ್ನೆ ಮಾಡಿದಳು ಅವನಿಗೆ. ತನ್ನ ವೇದನೆಯನ್ನು ಹತ್ತಿಕ್ಕಿಕೊಳ್ಳಲಾಗದೆ ಓಡಿ ಬಂದು ತಪ್ಪಿದ ಮಲಗಿದ್ದಲ್ಲಿಯೇ ಮುತ್ತಿಕ್ಕಿದ ಇಹದ ಪರಿವೆಯೇ ಇಲ್ಲದೆ. ಮನದ ತಳಮಳ ಸಂಕಟಗಳಿಗೆ ಉತ್ತರ ದೊರೆತಿತ್ತು ಅವನಿಗೆ. ಅಲ್ಲಿಯೇ ನಿಂತಿದ್ದ ಡಾಕ್ಟರ್ಗೆ ಏನು ನಡೆಯುತ್ತಿದೆ ಎಂದೇ ತಿಳಿಯಲಿಲ್ಲ. ಅದನ್ನು ಗಮನಿಸಿದ ಅವಳು, ಡಾಕ್ಟರ್, ಇವರೇ ನನ್ನ ಫ್ರೆಂಡ್. ಇಲ್ಲ, ಅದಕ್ಕಿಂತ ಜಾಸ್ತಿ. ಆದರೆ ಜೀವದ ಗೆಳೆಯ ಎಂದರೂ ತಪ್ಪಾಗುತ್ತೆ. ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯಿತು. ತುಂಬ ಥ್ಯಾಂಕ್ಸ್ ಎಂದಳು. ಅದೇನೂ ಪರವಾಗಿಲ್ಲಮ್ಮ ಎಂದರು ಡಾಕ್ಟರ್. ಇದೇನಾಯಿತು ನಿಂಗೆ? ಕೃಶವಾದ ದೇಹವನ್ನು ನೋಡುತ್ತಾ ಮೈ ತಡವಿದ ಅವನು. ಅವಳೇನೂ ಹೇಳದಾದಳು. ಹೇಗೆ ತಾನೇ ಹೇಳುತ್ತಾಳೆ? ತನ್ನ ಜೀವನ ಎಲ್ಲ ನೀನೇ ಎಂದವನಿಗೆ ಯಾವ ಸಾರ್ಥಕತೆ ಇಲ್ಲದೆ ತನ್ನ ಜೀವ ಹೋಗುತ್ತದೆ ಎಂಬ ವಿಷಯ ಹೇಗೆ ಹೇಳಿಯಾಳೋ? ಅವರೇನು ಕೈ ಹಿಡಿದು ಬೇಕಂದಲ್ಲಿ ಸುತ್ತಿದ ಪ್ರೇಮಿಗಳಲ್ಲ. ಹಾಗಂತ ಬರಿಯ ಸ್ನೇಹಿತರೂ ಅಲ್ಲ. ಅದೊಂದು ಭಾವ ಮೆಲ್ಲನೆ ಅರಳುವ ಹೊತ್ತು ಈ ಸಮಾಜ ಎಂಬ ಸಮಾಜದ ಕೆಲವರು ಅವರನ್ನು ಪ್ರೇಮಿಗಳೆಂದು ಬಣ್ಣಿಸಿ ಪರಿಶುದ್ಧ ಸ್ನೇಹವನ್ನು ಉಳಿಯಗೊಡಲಿಲ್ಲ. ಪರಸ್ಪರ ದೂರ ಹೋದ ನಂತರವಷ್ಟೇ ತಮ್ಮ ನಡುವೆ ಸ್ನೇಹಕ್ಕೂ ಮೀರಿದ ಭಾವನೆಯೊಂದು ಉದಯಿಸಿದ್ದು ಅವರ ಅರಿವಿಗೆ ಬಂದದ್ದು. ಆಗಲೇ ಕೆಲವು ತಿಂಗಳು ಕಳೆದಿತ್ತು. ಅದೊಂದು ದಿನ ಅವನೇ ಅವಳನ್ನು ಪ್ರೀತಿಸುವ ವಿಷಯ ತಿಳಿಸಿದಾಗ ಅವನ ಕೈಯಲ್ಲಿ ಅವಳು ತನ್ನ ವಿವಾಹ ಪತ್ರಿಕೆಯನ್ನಿಟ್ಟು ನೀನು ತಡ ಮಾಡಿದೆ ಎಂಬಂತೆ ನೋಡಿದಳು. ಆದರವನು ಒಪ್ಪಿಕೊಳ್ಳಲಿಲ್ಲ ಅದನ್ನು. ತನ್ನೊಡನೆ ಬಂದು ಬಿಡು ಎನ್ನಲು ಅವಳೆಂದಳು, ಇಲ್ಲ, ಈಗ ನಾನು ನಿನ್ನ ಜೊತೆ ಬಂದರೆ ಈ ಜನ ಅವರು ಹೇಳಿದ್ದೇ ನಿಜ ಅಂದ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ನಮ್ಮ ನಡುವೆ ಇರುವ ಪರಿಶುದ್ಧ ಸಂಬಂಧ ಹೀಗೆಯೇ ಇದ್ದು ಬಿಡಲಿ, ಅದಕ್ಕ್ಯಾವ ಹೆಸರು ಬೇಡ ಎಂದು ಬಿಟ್ಟಳು. ಆದರವನು ಅವಳ ಬಹುವಾಗಿ ಆರಾಧಿಸತೊಡಗಿದ. ಅಲ್ಲಿ ಕೆಟ್ಟ ಬಯಕೆ ಇರಲಿಲ್ಲ, ಹಠವಿರಲಿಲ್ಲ. ಬದಲಿಗೆ ತನ್ನ ಜೀವವೊಂದು ಎಲ್ಲಿದ್ದರೂ ಸುಖದಿಂದಿರಲಿ ಎಂಬ ಆರೈಕೆ ಇತ್ತು. ಮನದ ಮಂಟಪದಲ್ಲಿ ಅವಳ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಬಿಟ್ಟಿದ್ದ. ಹಗಲಿರಲು ಅವಳದೇ ನೆನಪುಗಳ ಸಂಜೀವಿನಿ ಒಂದೇ ಅವನ ಬದುಕಲ್ಲಿ ಉಳಿದಿದ್ದು. ಅಪ್ಪಿ ತಪ್ಪಿಯೂ ಅಲ್ಲಿ ಬೇರೊಬ್ಬರಿಗೆ ಒಳಬರಲು ಅನುಮತಿ ಕೊಡಲಾರ. ಅದು ಅವಳಿಗೂ ತಿಳಿದಿತ್ತು. ಅದಕ್ಕಾಗಿಯೇ ಕರೆಸಿಕೊಂಡಿದ್ದಳವಳು. ಈ ನೆಪದಲ್ಲಾದರೂ ಅವನೊಂದು ಬದುಕು ಕಟ್ಟಿಕೊಳ್ಳಲಿ ಎಂಬ ಆಶಯ ಅವಳದ್ದು. ಅವನೆಂದೂ ತನ್ನ ಮಾತನ್ನು ಅಲ್ಲಗಳೆಯನೆಂಬ ನಂಬಿಕೆ. ಏನಾಯಿತು? ಯಾಕೆ? ವಾಸ್ತವಕ್ಕೆ ಬಂದಳು. ಅದು ತಡವರಿಸಿದಳು. ಏನಾಯಿತು ಡಾಕ್ಟರ್? ನೀವಾದರೂ ಹೇಳಿ. ಡಾಕ್ಟರ್ ವಿಷಯ ತಿಳಿಸಿದರು. ಆಪರೇಷನ್ ಬೇಡ ಎಂದಿದ್ದನ್ನು ಸೇರಿಸಿ. ಅವನು ಅಲ್ಲಿಯೇ ಕುಸಿದು ಕುಳಿತ ಕಲ್ಲಿನಂತೆ. ಎದೆಯೊಳಗೆ ಯಾರೋ ಹಿರಿದ ಅನುಭವ. ಎಂದಿನಿಂದಲೂ ಕಾದಿಟ್ಟುಕೊಂಡ ಅಮೂಲ್ಯ ವಸ್ತುವೊಂದನ್ನು ಯಾರೋ ಬಲವಂತಾಗಿ ಕಿತ್ತುಕೊಂಡ ಹಾಗೆನಿಸಿ ಎದೆ ಹಿಡಿದುಕೊಂಡ. ಕೈಕಾಲಲ್ಲೇ ಬೆವರು.
ಹತ್ತಿರ ಬಂದ ಡಾಕ್ಟರ್ ಕುಡಿಯಲು ನೀರು ಕೊಟ್ಟರು. ಸ್ವಲ್ಪ ಸುಧಾರಿಸಿಕೊಂಡ. ಅವಳಿದ್ದಲ್ಲಿಗೆ ಬಂದು, ಆಪರೇಷನ್ ಯಾಕೆ ಬೇಡವೆಂದೆ ಕೇಳಿದ ಅವನು. ಅದರ ಅವಶ್ಯಕತೆ ಇಲ್ಲ. ಇದೆ, ಅವಶ್ಯಕತೆ ಇದೆ. ನನಗೆ ನೀನು ಬೇಕು. ನಾನು ನಿನ್ನ ನೋಡ್ಕೋತೀನಿ. ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗಾದರೂ ಸರಿ, ನಿನ್ನ ಬದುಕಿಸಿಕೊಳ್ತೀನಿ. ಸುಮ್ಮನೆ ನಕ್ಕಳು ಅವಳು. ಈ ಸಮಾಜಕ್ಕೆ ಏನಂತ ಉತ್ತರ ಕೊಡ್ತೀಯೆ? ಗೋಲಿ ಹೊಡಿ ನೀನು ಸಮಾಜಕ್ಕೆ. ಇದೇ ಸಮಾಜಕ್ಕೆ ಹೆದರಿ ತಾನೇ ದೂರ ಆಗಿದ್ದು. ಮತ್ತೊಮ್ಮೆ ನಿನ್ನ ದೂರ ಮಾಡ್ಕೊಳ್ಳಾರೆ. ನೀನು ಎಲ್ಲಿದ್ರೂ ಸುಖವಾಗಿ ಇರ್ತೀಯ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೆ. ಆದರೆ ನಿನ್ನ ಪರಿಸ್ಥಿತಿ ನೋಡಿದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ. ಛೇ. ತಲೆ ಚಚ್ಚಿಕೊಳ್ಳುತ್ತಾ, ನೀನು ಒಂದಲ್ಲ ಒಂದು ದಿನ ಕಾಲ್ ಮಾಡ್ತೀಯ ಅನ್ನೋ ನಂಬಿಕೆಯಿಂದ ಅದೇ ಹಳೆ ನಂಬರ್ನ ಹಾಗೆ ಇಟ್ಕೊಂಡಿದ್ದೆ. ಕೊನೆಗೂ ಕಾಲ್ ಬಂತು. ಆದರೆ ಇಂಥ ವಿಷಯವನ್ನು ಹೊತ್ತು ತರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸಾಯೋದೊಳಗೆ ನಿನ್ನ ನೋಡ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ. ಈಗಲೇ ಆಪರೇಷನ್ಗೆ ವ್ಯವಸ್ಥೆ ಮಾಡಿಸ್ತೇನೆ ಎನ್ನುತ್ತಾ ಎದ್ದು ನಿಂತ ಅವನನ್ನು ತಡೆದಳು. ಅದರ ಅವಶ್ಯಕತೆ ಇಲ್ಲ ಅನ್ನಲ್ಲ. ನನ್ನ ಮಗನಿಗಂತೂ ಪರಿಸ್ಥಿತಿಯ ಅರಿವಾಗಿದೆ. ಇನ್ನವನು ನನಗಾಗಿ ಅಳಲಾರ. ನನಗೀಗ ಬೇಕಿರುವುದು ನಿನ್ನ ಮಡಿಲೊಂದೆ. ಮಲಗಿಸಿಕೊಳ್ತೀಯ. ಧ್ವನಿ ಕ್ಷೀಣಿಸಿದ್ದು. ಇದೆಂಥ ಪರಿಸ್ಥಿತಿ ನಂದು. ನನ್ನ ಜೀವ, ನನ್ನ ಉಸಿರು ನೀನು. ನಿನ್ನನ್ನು ಉಳಿಸ್ಕೊಳ್ಳೋಕ್ಕಾಗ್ತಿಲ್ವಲ್ಲ ನನಗೆ. ಬೆಕ್ಕುತ್ತಾ ಅವಳನ್ನು ಎದೆಗೆ ಒರಗಿಸಿಕೊಂಡ. ಅಲ್ಲೊಂದು ಪರಿಶುದ್ಧ ಪ್ರೇಮದ ಕಾಳಜಿ ಇತ್ತು. ನಿನ್ನಲ್ಲಿ ನನ್ನದೊಂದು ಮಾತಿದೆ. ನೀನು ನಡೆಸಿಕೊಡ್ತೀಯಾ? ಹೇಳು, ಪ್ರಮಾಣ ಮಾಡು. ನಿನ್ನ ಮಾತಿಗೆ ಇಲ್ಲವೆಂದಿದ್ಯಾ? ಎಷ್ಟು ದಿನ ಹೀಗೆ ಇರ್ತೀಯ? ಜೀವನ ಮುಂದೆ ಸಾಗ್ತಾನೆ ಇರಬೇಕಲ್ವಾ? ನಿಂತ ನೀರಾಗಬಾರದು ಅಲ್ವಾ? ಮೆಲ್ಲನೆಂದಳು. ಅದಕ್ಕೆ ನನ್ನನ್ನೊಂದು ನೆನಪಾಗಿಸಿಕೊಂಡು ಇನ್ನೊಂದು ಜೀವಕ್ಕೆ ಬದುಕಾಗೋ ಈ ಆಸೆಯನ್ನು ಈಡೇರಿಸುತ್ತೀಯಾ? ಹೀಗ್ಯಾಕೆ ಈ ಮಾತು? ಹೀಗಲ್ಲದಿದ್ರೆ ಇನ್ಯಾವಾಗಲೂ ಮಾತಾಡೋಕ್ಕೆ ಆಗೋದಿಲ್ವೋ? ಉದ್ವೇಗಗೊಂಡಳು. ಇನ್ನೇನು ನಿನ್ನ ಎದೆಯ ಆಸರೆಯಲ್ಲೇ ನನ್ನ ಜೀವ ಹೋಗಬೇಕು ಅನ್ನೋ ಆಸೆ ಈಡೇರಿದ್ರೆ? ಹಾಗೆಲ್ಲ ಹೇಳಬೇಡ. ನಿನ್ನ ಬಿಟ್ಟು ನಾನು ಇರಲ್ಲ ಎಂದ ಅವಳ ತಲೆ ನೆವರಿಸುತ್ತಾ. ಮತ್ತೆ ಮಾತನಾಡದಾದಳು ಅವಳು. ಮೂಗಿನಿಂದ ರಕ್ತ ಬರತೊಡಗಿತ್ತು. ಒಮ್ಮೆಲೆ ರಕ್ತವಾಂತಿಯಾಗತೊಡಗಿತ್ತು. ಅದನ್ನು ನೋಡಿ ಅವನು ದಿಗಿಲುಗೊಂಡ. ಅವನ ಉಸಿರಲ್ಲೀಗ ಏರಳಿತ. ಹರೆಗಣ್ಣ ಮುಚ್ಚುತ್ತಿದ್ದವಳನ್ನು ಗಟ್ಟಿಯಾಗಿ ತಬ್ಬಿದ ಅಷ್ಟೇ. ಉಸಿರುಗಳೆರಡು ಕ್ಷೀಣಿಸತೊಡಗಿ ದೇಹಗಳೆರಡು ತಟಸ್ಥವಾದವು. ಹೆಸರಿಡದ ಬಂದ ಒಂದು ಪಂಚಭೂತದಲ್ಲಿ ಲೀನವಾಗುವಾಗ ಸಾಕ್ಷಿಯಾದರು ಡಾಕ್ಟರ್. ಪ್ರೀತಿ ಅಂದರೆ ಜೊತೆಯಿದ್ದೇ ಪ್ರೀತಿಸೋದು ಅನ್ನೋದಲ್ಲ. ದೂರವಿದ್ದು ಒಬ್ಬರಿಗೊಬ್ಬರು ಆರೈಸಿ ಬದುಕೋದು. ಪ್ರೀತಿಗೆ ಹೀಗೆ ಇರಬೇಕು ಅನ್ನೋ ಚೌಕಟ್ಟಿಲ್ಲ. ಅದು ಬರೀ ದೇಹಕ್ಕೆ ಸಂಬಂಧಿಸಿದ್ದಲ್ಲ, ತೋರಿಕೆಯ ವಸ್ತುವೂ ಅಲ್ಲ. ಇಲ್ಲಿ ಸಮಾಜದ ಎಲ್ಲ ಕಟ್ಟಲೆಗಳನ್ನು ಮೀರಿದ ಪ್ರೀತಿಯೊಂದು ಒಂದಾಯಿತು. ಪ್ರೀತಿಸಿದ ದೇಹಗಳಿಗೆ ಸಾವಿದೆ, ಆದರೆ ಪ್ರೀತಿಗೆ ಸಾವಿಲ್ಲ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.